ಬ್ಯಾಂಕ್ ಕ್ಲೋಸ್ ಮಾಡಬೇಕಿತ್ತು. ಲೆಕ್ಕಾಚಾರ ಚುಕ್ತಾ ಮಾಡಿ ಲಾಕರ್ಗೆ ಲಾಕ್ ಹಾಕಬೇಕಿತ್ತು. ಚಿನ್ನದ ಖಜಾನೆಯನ್ನ ಜೋಪಾನ ಮಾಡಬೇಕಿತ್ತು. ಈ ನಡುವೆಯೇ ಎಂಟ್ರಿ ಕೊಟ್ಟಿದ್ದು ಅದೊಬ್ಬ. ಸರ್, ಅಕೌಂಟ್ ಓಪನ್ ಮಾಡಬೇಕು, ಫಾರಂ ಕೊಡಿ ಅಂತ ಬಂದಿದ್ದ. ಮೊದಲೇ ಬ್ಯುಸಿ ಕೆಲಸದಲ್ಲಿದ್ದ ಸಿಬ್ಬಂದಿ 2 ನಿಮಿಷ ಇರು ಅಂದಿದ್ದಾರೆ. ಆ 2 ನಿಮಿಷದಲ್ಲಿ ಆ ಮಾಸ್ಕ್ ಮ್ಯಾನ್ ಬ್ಯಾಂಕನ್ನೇ ಬರ್ಬಾದ್ ಮಾಡಿದ್ದಾನೆ. 20 ಕೆಜಿ ಚಿನ್ನ, 1 ಕೋಟಿ ಹಣ ಬ್ಯಾಗ್ನಲ್ಲಿ ತುಂಬಿಕೊಂಡು ಹೋಗಿದ್ದಾನೆ. ಅದು ಹೇಗೆ ಗೊತ್ತಾ? ಹೇಗೆಲ್ಲ ಸ್ಕೆಚ್ ಹಾಕೊಂಡು ಎಂಟ್ರಿ ಕೊಟ್ಟಿದ್ದ ಎಲ್ಲವನ್ನ ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. ಕಾರು ಪತ್ತೆಯಾಗಿದೆ. ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. kg ಅಂತಂತೇಳಿ, ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು 21 ಕೋಟಿ 4 ಲಕ್ಷದ. ನನಗೆ ಗೊತ್ತಿರಲಿಲ್ಲ. ನಾನೇ ಗಾಬರಿಯಾಗಿ ಕ್ಯಾಶ್ ಆಫೀಸರ್ಗೆ ಕಾಲ್ ಮಾಡಿದೆ ರೀ. ಅವರು ಫುಲ್ ಗಾಬರಿ ಆಗಿದ್ದು ರೀ. ಅವ್ರು ಏನು ಹೇಳಬೇಕು ಅವರಿಗೂ ಗೊತ್ತಾಗಲಾಗಿತ್ತು. ಒಳಗೆ ಕಟ್ಟಿ ಹಾಕಿ ಮ್ಯಾನೇಜರ್ಗೆ ಬಂದೂಕು ತೋರಿಸಿ ಇದು ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಫುಲ್ ಅಂಜಿ ಎಲ್ಲ ಒಯ್ದ್ರಿ ಮೇಡಮ್, ಎಲ್ಲ ಒಯ್ದ್ರಿ, ನಮಗೆಲ್ಲ ಹೆದರಿಸಿ ಒಯ್ದ್ರು ಇಷ್ಟ ಅಂದ್ರಿ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು ಗೃಹ ಸಚಿವರು ಇವತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳು. ಕತ್ತಲ ರಾತ್ರಿ ಡ್ಯೂಟಿ ಮುಗಿಸಿಕೊಂಡು ಮನೆಗೆ ಹೋಗೋ ಸಮಯ ಅದು. ಯಾವುದೇ ಚಿಂತೆ ಇಲ್ಲದೆ ಊಟ ಮುಗಿಸಿಕೊಂಡು ನೆಮ್ಮದಿಯಾಗಿ ನಿದ್ದೆ ಮಾಡುವ ಹೊತ್ತು. ಆದ್ರೆ ಇವರನ್ನ ನೋಡಿ ಸಮಯ ಎಷ್ಟಾಗಿದೆ ಅಂತಲೂ ನೋಡದೆ ಓಡೋಡಿ ಬಂದಿದ್ದಾರೆ. ಅದೊಂದು ಜಾಗದಲ್ಲಿ ಕಿಕ್ಕಿರಿದು ಸೇರೇ ಬಿಟ್ಟಿದ್ದಾರೆ. ಜನಜಾತ್ರೆಯಂತೆ ಸನ್ನಿವೇಶ ಸೃಷ್ಟಿಯಾಗೇ ಬಿಟ್ಟಿದೆ. ಅದು ಕೂಡ ಇವರೆಲ್ಲ ಹಿಂಗೆ ಜಮಾಯಿಸಿರೋದು SBI ಬ್ಯಾಂಕಿನ ಮುಂದೆ. ನೋಡಿ, ಎಲ್ಲರೂ ಗುಸುಗುಸು ಅಂತ ಮಾತನಾಡಿಕೊಂಡು SBI ಬ್ಯಾಂಕ್ನ ಮುಂದೆ ನಿಂತೇ ಬಿಟ್ಟಿದ್ದಾರೆ. ಇನ್ನು ಕೆಲವರು ಫುಲ್ ಟೆನ್ಷನ್ ಆಗಿದ್ದಾರೆ. ಬ್ಯಾಂಕಿನ ಒಳಗೆ ಕೆಲವರು ಬಿಸಿಯಾಗಿ ಓಡಾಡ್ತಿದ್ರೆ ಫುಲ್ ಆತಂಕದಲ್ಲಿ ದಾಖಲಾತಿಗಳನ್ನ ಪರಿಶೀಲನೆ ಮಾಡ್ತಿದ್ದಾರೆ. ಇದೇ ಹೊತ್ತಲ್ಲೇ ಪೊಲೀಸರು ಕೂಡ ಆಕ್ಟಿವ್ ಆಗಿದ್ದಾರೆ. ಡಾಗ್ ಸ್ಕ್ವಾಡ್ ಕೂಡ ಬ್ಯಾಂಕಿನೊಳಗೆ ಆಗಮಿಸಿದೆ. ಬರೀ ರಾತ್ರಿ ಮಾತ್ರವಲ್ಲ, ಡೇ ಟೈಮ್ನಲ್ಲೂ ಸಹ ಬ್ಯಾಂಕಿನ ಮುಂದೆ ಜನ ಹೇಗೆ ಸೇರಿದ್ದಾರೆ ನೋಡಿ. ಕೆಲವರು ಏನಾಯ್ತು ಅಂತ ನೋಡ್ತಿದ್ರೆ, ಇನ್ನು ಕೆಲವರು ಅಯ್ಯೋ ನಮ್ಮ ದುಡ್ಡು ನಮ್ಮ ಒಡವೆ ಅಂತ ಕಣ್ ಬಿಡ್ತಿದ್ರು. SBI ಬ್ಯಾಂಕ್ನವರ ವಿರುದ್ಧ ಬೆಂಕಿಯಾಗಿದ್ರು. ರಾತ್ರಿಗಿಂತಲೂ ಬೆಳಗಾಗುವಷ್ಟರಲ್ಲಿ ಪೊಲೀಸರ ಭದ್ರತೆ ಕೂಡ ಡಬಲ್ ಆಗಿತ್ತು. ವಾಹನದ ತುಂಬ ಪೊಲೀಸರು ಎಂಟ್ರಿ ಕೊಟ್ಟು ಬ್ಯಾಂಕಿಗೆ ಭದ್ರತೆ ಕೊಟ್ಟಿದ್ರು. ಯಾಕಂದ್ರೆ ಇದೇ SBI ಬ್ಯಾಂಕ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ನಡೆದೇ ಬಿಟ್ಟಿದೆ. ಕೆಲ ನಿಮಿಷಗಳಲ್ಲಿ ಇಡೀ ಬ್ಯಾಂಕ್ ಅನ್ನೇ ಗುಡಿಸಿ ಕೊಂಡಾಂತರ ಮಾಡಿದ್ದಾರೆ. ಕೆಜಿ ಗಟ್ಟಲೆ ಚಿನ್ನಾಭರಣವನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ. ಸಿನಿಮಾ ಸ್ಟೈಲ್ನಲ್ಲಿ ಬ್ಯಾಂಕಿಗೆ ಕನ್ನ ದೋಚಿದ್ರು ಜನರ ಚಿನ್ನ. ಮುಖಕ್ಕೆ ಮಾಸ್ಕ್, ಸೊಂಟದಲ್ಲಿ ಗನ್. ಇಳಿ ಸಂಜೆ ಆಗಿದ್ದೇನು? ಇದು ವಿಜಯಪುರ ಜಿಲ್ಲೆ ಚಡಚಣ ಪಟ್ಟಣ. ಇಡೀ ಚಡಚಣ ಪಟ್ಟಣ ಮಾತ್ರವಲ್ಲ, ಇಡೀ ವಿಜಯಪುರ ಜಿಲ್ಲೆಗೆ ಬೆಚ್ಚಿ ಬಿದ್ದಿದೆ. ಯಾಕಂದ್ರೆ SBI ಬ್ಯಾಂಕ್ನಲ್ಲಿ ಸೇಫ್ಟಿ ಇರುತ್ತೆ, ಸೆಕ್ಯೂರಿಟಿ ಇರುತ್ತೆ. ನಮ್ಮ ದುಡ್ಡಿಗೆ ಯಾವುದೇ ತೊಂದರೆ ಇಲ್ಲ, ನಮ್ಮ ಚಿನ್ನಾಭರಣಗಳಿಗೆ ಯಾವುದೇ ಕುಟ್ಟು ಕೂಡ ಇಲ್ಲ ಅಂತ ಅಂದುಕೊಂಡು SBI ಬ್ಯಾಂಕ್ನಲ್ಲಿ ಅಕೌಂಟ್ ಓಪನ್ ಮಾಡಿದವರು ಚಡಚಣ ಪಟ್ಟಣದಲ್ಲಿರೋ SBI ಬ್ಯಾಂಕ್ನಲ್ಲಿ ಚಿನ್ನಾಭರಣ ಅಡಗಿಟ್ಟಿದ್ರು. ಆದ್ರೀಗ ಅದ್ಯಾವುದೂ ಕೂಡ ಈ ಬ್ಯಾಂಕಿನಲ್ಲಿ ಇಲ್ಲ. ಯಾಕಂದ್ರೆ ಸಿನಿಮಾ ಸ್ಟೈಲ್ನಲ್ಲಿ ಬ್ಯಾಂಕ್ನಲ್ಲಿ ದರೋಡೆ ನಡೆದೇ ಬಿಟ್ಟಿದೆ.
5:15 ಬ್ರಾಂಚ್ ಬಿಟ್ಟೀನಿ ರೀ. ಅದಾದ ನಂತರ 7 ಅಬೋ 7:20 ಅಬೋನೇ ನನಗೆ ಕಾಲ್ ಬಂದಿತ್ತು ಮೇಲೆ ಆಫೀಸರಿಂದ. ಏನೋ ಈ ಥರ ಸುದ್ದಿ ಬರತ್ತಿತ್ತಲ್ಲ, ಏನಾಗಿದೆ ಅಂತ ನನಗೆ ಕೇಳಕ್ಕೆ ಕಾಲ್ ಮಾಡಿದ್ರು. ನನಗೆ ಗೊತ್ತಿರಲಿಲ್ಲ, ನಾನೇ ಗಾಬರಿಯಾಗಿ ಕ್ಯಾಶ್ ಆಫೀಸರ್ಗೆ ಕಾಲ್ ಮಾಡಿದೆ ರೀ. ಅವರು ಫುಲ್ ಗಾಬರಿ ಆಗಿದ್ದರು ರೀ. ಅವ್ರು ಏನು ಹೇಳಬೇಕು ಅವರಿಗೂ ಗೊತ್ತಾಗವಲ್ಲಾಗಿತ್ತು. ಫುಲ್ ಅಂಜಿ ಎಲ್ಲ ಒಯ್ದ್ರಿ ಮೇಡಮ್, ಎಲ್ಲ ಒಯ್ದ್ರಿ, ನಮಗೆಲ್ಲ ಹೆದರಿಸಿ ಒಯ್ದ್ರು ಇಷ್ಟ ಅಂದ್ರಿ. ಅದು ಸೆಪ್ಟೆಂಬರ್ 16 ಇಳಿ ಸಂಜೆ ಹೊತ್ತು. ಸೂರ್ಯ ಮುಳುಗುತ್ತಿದ್ದ, ಮೆಲ್ಲಗೆ ಕತ್ತಲು ಆವರಿಸಲಾರಂಭಿಸಿತ್ತು. ಈ ವೇಳೆ ಚಡಚಣ ಪಟ್ಟಣದಲ್ಲಿರೋ SBI ಬ್ಯಾಂಕ್ನಲ್ಲಿ ಸಿನಿಮಾ ಸ್ಟೈಲ್ನಲ್ಲಿ ದರೋಡೆ ನಡೆಯುತ್ತೆ. ಇನ್ನೇನು ಬ್ಯಾಂಕ್ ಕ್ಲೋಸ್ ಮಾಡಬೇಕು ಅನ್ನೋ ಟೈಮ್ ಅದು. ಲಾಕರ್ಗೆ ಬೀಗ ಹಾಕಬೇಕು, ಇಡೀ ದಿನದ ಕೆಲಸ ಮುಗಿಸಿ ಸಿಬ್ಬಂದಿ ಮನೆಗೆ ಹೋಗ್ಬೇಕು ಅನ್ನೋಷ್ಟರಲ್ಲಿ ಗುಂಡಿನ ಶಬ್ದ ಕೇಳಿಸತ್ತೆ. ಏನದು ಗುಂಡಿನ ಶಬ್ದ ಅಂತ ಕೆಲವರು ಬ್ಯಾಂಕಿನ ಬಳಿ ಓಡೋಡಿ ಬರ್ತಾರೆ. ಯಾರು ಕೂಡ ಬ್ಯಾಂಕಿನೊಳಗೆ ಹೋಗೋ ಧೈರ್ಯ ಮಾಡಲ್ಲ. ಗುಂಡಿನ ಶಬ್ದ ಕೇಳಿಸಿದೆ ಅಂದ್ರೆ ಇಲ್ಲಿ ಏನೋ ನಡೆದಿದೆ ಅನ್ನೋದು ಸ್ಥಳೀಯರು ಅಂದಾಜಿಸಿದ್ರು. ಜನ ಹೀಗೆ ನೋಡ್ತಿರೋವಾಗ್ಲೇ ಬ್ಯಾಂಕಿನೊಳಗಿನಿಂದ 3 ಮಾಸ್ಕ್ ಮ್ಯಾನ್ಗಳು ಬ್ಯಾಗ್ ಹಿಡಿದು ಹೊರಬಂದಿದ್ರು. SBI ಬ್ಯಾಂಕ್ನಿಂದ 3 ಕಿರಾತಕರು ಎಸ್ಕೇಪ್ ಆಗ್ತಿದ್ದಂತೆ ಕೆಲವರು ಒಳಗಡೆ ಹೋಗಿ ನೋಡ್ತಾರೆ. ಬ್ಯಾಂಕ್ ಸಿಬ್ಬಂದಿ ಅದಾಗಲೇ ನಡುಗಿ ಹೋಗಿರ್ತಾರೆ. ಈ ವೇಳೆ ಬ್ಯಾಂಕಿನೊಳಗೆ ಬಿದ್ದಿದ್ದ ಅದೊಂದು ಬುಲೆಟ್ ಕಾಣಿಸುತ್ತೆ. ನನಗೆ ಎಲ್ಲರೂ ಕಾಲ್ ಮಾಡತ್ತಿದ್ರು. ನನಗೆ ಡೀಟೇಲ್ಸ್ ಗೊತ್ತಿಲ್ಲ, ಅದ್ರ ಸಂಬಂಧ ನಾನು ಇನ್ನೂ ಇಲ್ಲಿ ನನಗೂ ಒಳಗೆ ಬಿಟ್ಟಿಲ್ಲ. ಹೌದು, ಒಳಗಡೆ ಏನು ಹೋಗಿಲ್ಲ. ನಾನು ವೇಟ್ ಮಾಡ್ರಿ ಅಂದಿದ್ದಾರೆ ಅಷ್ಟೇ. ಏನು ನಮಗೂ ಐಡಿಯಾ ಇಲ್ಲ ಸರ್. ಏನಿಲ್ಲ ಅಷ್ಟು ಅಂದರೆ 1 CR ತನಕ ಇರ್ಬೋದು ಅಷ್ಟೇ. ಎಲ್ಲ ಒಳಗಿಂದು ಸೇರಿ ಇರ್ಬೋದು, ಅದಕ್ಕಿಂತ ಹೆಚ್ಚು 2 CR ಅಂತೂ ದಾಟಿಲ್ಲ. 20 kg ಚಿನ್ನ, 1.04 ಕೋಟಿ ಹಣ ದೋಚಿದ್ರು. ಚಡಚಣ ಪಟ್ಟಣದ SBI ಬ್ಯಾಂಕ್ಗೆ ದರೋಡೆಕೋರರು ಸುಖ ಸುಮ್ಮನೆ ಬಂದಿಲ್ಲ. ಏಕಾಏಕಿ ನುಗ್ಗಿಲ್ಲ, ಬದಲಿಗೆ ಪಕ್ಕಾ ಪ್ಲಾನ್ ಮಾಡಿಕೊಂಡೇ ಬಂದಿದ್ರು. ಟೈಮ್ ನೋಡಿಕೊಂಡೇ ಎಂಟ್ರಿ ಕೊಟ್ಟಿದ್ರು. ಕೈಯಲ್ಲಿ ಗನ್ ಹಾಗೂ ಚಾಕು ಹಿಡಿದುಕೊಂಡು ಆಗಮಿಸಿದ್ರು. ಬ್ಯಾಂಕ್ ಸಿಬ್ಬಂದಿಗೂ ಸೂಚನೆ ಕೊಡದೆ, ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಗೂ ಸುಳಿವು ಕೊಡದೆ ಬ್ಯಾಂಕಿನೊಳಗೆ ಹೋಗಿ 20 kg ಚಿನ್ನಾಭರಣ ಹಾಗೂ 1.04 ಕೋಟಿ ಹಣ ಬ್ಯಾಗಿನಲ್ಲಿ ತುಂಬಿಕೊಂಡು ಕಾರಿನಲ್ಲಿ ಪರಾರಿಯಾಗಿದ್ದಾರೆ. ಈ ಖತರ್ನಾಕ್ ಗ್ಯಾಂಗಿನ ಸಂಚು ಹೇಗಿತ್ತು? ದರೋಡೆ ಬಳಿಕ ಏನೆಲ್ಲ ಆಯಿತು? ದರೋಡೆಕೋರರು ಓಡಿದ್ದು ಎಲ್ಲಿಗೆ ಅನ್ನೋದು ಕೂಡ ರೋಚಕವಾಗಿದೆ. ಆ ರೋಚಕ ಕಹಾನಿಯ ಕ್ಷಣಗಳು ಇಲ್ಲಿಂದಲೇ ನೋಡಿ ರಿವೀಲ್ ಆಗೋದು. ಅಕೌಂಟ್ ಓಪನ್ ಮಾಡಬೇಕೆಂದ ಬ್ಯಾಂಕಿನ ದುಡ್ಡನ್ನೇ ದೋಚಿದ. ಸಂಜೆ 4:30 ಹೊತ್ತಿಗೆ ಅದೊಬ್ಬ ವ್ಯಕ್ತಿ ಬ್ಯಾಂಕಿನೊಳಗೆ ಅಮಾಯಕನಂತೆ ಬರ್ತಾನೆ. ಸೆಕ್ಯೂರಿಟಿ ಬಳಿ ಅಕೌಂಟ್ ಓಪನ್ ಮಾಡೋಕೆ ಫಾರ್ಮ್ ತೆಗೆದುಕೊಳ್ಬೇಕು ಅಂತ SBI ಬ್ಯಾಂಕಿನೊಳಗೆ ಹೆಜ್ಜೆ ಇಡ್ತಾನೆ. ನಂತರ ನೇರವಾಗಿ ಬ್ಯಾಂಕ್ ಮ್ಯಾನೇಜರ್ ಬಳಿ ಹೋಗಿ ಅಕೌಂಟ್ ಓಪನ್ ಮಾಡಬೇಕು ಅಂತ ಫಾರ್ಮ್ ತೆಗೆದುಕೊಂಡಿದ್ದಾನೆ. ಇದೇ ವೇಳೆ ಫಾರ್ಮ್ ಸರಿಯಾಗಿ ಭರ್ತಿ ಮಾಡುವಂತೆ ಬ್ಯಾಂಕ್ ಮ್ಯಾನೇಜರ್ ತಿಳಿಸಿ ಆ ಕಡೆ ಕಳುಹಿಸಿ ತಮ್ಮ ಕೆಲಸ ಮಾಡಿಕೊಂಡಿರ್ತಾರೆ. ಆದ್ರೆ ಅದೊಬ್ಬ ಕಿರಾತಕ ಬ್ಯಾಂಕ್ ಫಾರ್ಮ್ ಹಿಡ್ಕೊಂಡು ಹೊಂಚು ಹಾಕಿದ್ದಾನೆ. ಸುಮಾರು 2 ಗಂಟೆಗಳ ಕಾಲ ಬ್ಯಾಂಕಿನಲ್ಲೇ ಇದ್ದು ಸಂಚು ರೂಪಿಸ್ತಾನೆ. ಆ ಫಾರ್ಮ್ ಹಿಡ್ಕೊಂಡು ಕೂತಿದ್ದವನು ಸಮಯ ನೋಡಿಕೊಂಡು ಅಸಲಿ ಪಿಕ್ಚರ್ ತೋರಿಸೋಕೆ ಮುಂದಾಗ್ತಾನೆ. ನಿನ್ನೆಯ ದಿನ ಸುಮಾರು 6:30 7:15 ಮಧ್ಯೆ ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ SBI ಬ್ಯಾಂಕಲ್ಲಿ ಅಕೌಂಟ್ ಓಪನ್ ಮಾಡೋದಕ್ಕೆ ಅಂತೇಳಿ ಒಬ್ಬ ವ್ಯಕ್ತಿ ಬಂದಿರ್ತಾನೆ. ಸುಮಾರು 4:15 ಅಂತ ಅವನು ಒಳಗಡೆ ಕೂತ್ಕೊಂಡಿರ್ತಾನೆ. 6:30 ಯಾವಾಗ ಬ್ಯಾಂಕ್ ಒಳಗಡೆ ಇದ್ದಂಥ ಸಿಬ್ಬಂದಿ ಮತ್ತು ಇನ್ನೇನು ಕ್ಲೋಸರ್ ಟೈಮ್ ಆಗುತ್ತೆ ಅಂತಂದಾಗ ಇನ್ನೊಂದಿಬ್ಬರು ವ್ಯಕ್ತಿಗಳನ್ನು ಹೊರಗಡೆ ಅಂತ ಒಳಗಡೆ ಕರೆಸ್ಕೊತಾನೆ.
ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಅಂತ ಬಂದವನು ಸುಮಾರು 2 ಗಂಟೆಗಳ ಕಾಲ ಡ್ರಾಮಾ ಮಾಡಿಕೊಂಡು ಬ್ಯಾಂಕಿನಲ್ಲಿನ ಜನ ಹೋಗೋ ತನಕ ಕಾದಿದ್ದಾನೆ. ಬ್ಯಾಂಕಿನಲ್ಲಿ ಕೂತ್ಕೊಂಡು ಹೊರಗಡೆಗಿದ್ದ ಇಬ್ಬರು ಸಹಚರರಿಗೆ ಸಿಗ್ನಲ್ ಕೊಡ್ತಾಗಿರ್ತಾನೆ. ಇನ್ನು ಬ್ಯಾಂಕಿನೊಳಗೆ ಬರಬೇಡಿ, ನಾ ಹೇಳ್ದಾಗ ಬನ್ನಿ ಅಂತ ಹೇಳ್ತಾಗಿರ್ತಾನೆ. ಕೊನೆಗೆ ಸಂಜೆ 6:30 ಸುಮಾರಿಗೆ ಇಬ್ಬರನ್ನು ಒಳಗೆ ಕರೆಸ್ಕೊಳ್ತಾನೆ. ತನ್ನ ಇಬ್ಬರು ಸಹಚರರು SBI ಬ್ಯಾಂಕಿನೊಳಗೆ ಬರ್ತಾಗಿದ್ದಂತೆ ಕೈಗೆ ಗನ್ ಎತ್ಕೊಂಡು ತಮ್ಮ ಆಟ ಶುರು ಮಾಡಿದ್ದಾರೆ. ಅವಾಗ ಬ್ಯಾಂಕಲ್ಲಿದ್ದಂಥ ಒಂದು 6 ಜನ ಬ್ಯಾಂಕ್ ಸಿಬ್ಬಂದಿ ಮತ್ತು 4 ಜನ ಪಬ್ಲಿಕ್ ಏನಿದ್ರು, ಆ 10 ಜನಕ್ಕೆ ಬಂದೂಕು ತೋರಿಸಿ ಹೆದರಿಸಿಬಿಟ್ಟು ಅವರನ್ನು ಒಂದು ರೂಮಲ್ಲಿ ಲಾಕ್ ಮಾಡಿ ಅವರ ಕೈಗೆ ಈ ಬ್ಯಾಂಡ್ ಏರ್ಪೋರ್ಟಲ್ಲಿ ಕಟ್ಟುವಂಥ ಈ ಬ್ಯಾಂಡ್ ಏನು ಬರುತ್ತೆ ಅದರಿಂದ ಕಟ್ಟಿ ಅವರನ್ನು ಒಂದು ರೂಮಲ್ಲಿ ಹಾಕ್ತಾರೆ. ಕೇಳಿಸ್ಕೊಂಡ್ರ, SBI ಬ್ಯಾಂಕ್ನಲ್ಲಿ ಇದ್ದಿದ್ದು 6 ಮಂದಿ ಸಿಬ್ಬಂದಿ ಹಾಗೂ 4 ಕಸ್ಟಮರ್ಸ್. ಇದನ್ನ ಗಮನಿಸಿಯೇ ಗನ್ ತೋರಿಸಿ 3 ಆಟ ಶುರು ಮಾಡಿದ್ದಾರೆ. ಎಲ್ಲರ ಕೈಕಾಲುಗಳನ್ನ ಕಟ್ಟಿ ರೂಮಿನಲ್ಲಿ ಕೂಡ ಹಾಕಿದ್ದಾರೆ. ನಂತರ ಮ್ಯಾನೇಜರ್ ಅನ್ನ ಕರ್ಕೊಂಡು ಹೋಗಿ ದುಡ್ಡನ್ನ ಬ್ಯಾಗ್ನಲ್ಲಿ ತುಂಬಿಸ್ಕೊಳ್ತಾರೆ. ಬಳಿಕ ಚಿನ್ನದ ಲಾಕರ್ ಓಪನ್ ಮಾಡಿಸಿ ಬೇಗ ಚಿನ್ನಾಭರಣವನ್ನ ಬ್ಯಾಗಿಗೆ ಹಾಕಿಕೊಳ್ತಾರೆ. ಇದು ಕ್ಲೋಸಿಂಗ್ ಟೈಮ್ ಇರೋದರಿಂದ ಲಾಕರ್ಸ್ ಏನು ಓಪನ್ ಇತ್ತು ಅವರಿಗೆ ಹೆದರಿಸಿಬಿಟ್ಟು ಅದನ್ನು ಲಾಕರ್ಸನ್ನು ಓಪನ್ ಮಾಡಿಸಿಬಿಟ್ಟು ಆ ಲಾಕರಲ್ಲಿದ್ದಂಥ 1,04,00,000 ರೂಪಾಯಿ ಕ್ಯಾಶು ಮತ್ತು ಸುಮಾರು ಈ ಗೋಲ್ಡ್ ಫ್ಲೆಜ್ಜಿಗೆ ಅಂತಂತೇಳಿ ಏನು ಜನರು ಗೋಲ್ಡನ್ನು ಇಟ್ಟು ಸಾಲ ತೊಗೊಂಡಿರ್ತಾರೆ, ಆ ಫ್ಲೆಜ್ ಇದ್ದಂಥ ಸುಮಾರು 398 ಪ್ಯಾಕೆಟ್ಸ್ ಅಂತ ಹೇಳ್ತಾ ಇದ್ದಾರೆ. ಅದರದ್ದು ಒಂದು ಅಂದಾಜು ತೂಕ ಆ್ಯಸ್ ಆಫ್ ನವರು ಕೊಟ್ಟಿರೋದು 20 kg ಅಂತಂತೇಳಿ. ಹೀಗಾಗಿ ಒಟ್ಟು ದುಡ್ಡು ಮತ್ತು ಒಡವೆ ಸೇರಿ ಸುಮಾರು 21,04,00,000 ವರ್ತ್ ವ್ಯಾಲ್ಯೂನ ಈ 3 ಜನ ಬಂದುಬಿಟ್ಟು ಅವರಿಗೆ ಬಂದೂಕು ತೋರಿಸಿ ಚಾಕು ತೋರಿಸಿ ಹೆದರಿಸಿಬಿಟ್ಟು ತೊಗೊಂಡು ಹೋಗಿದ್ದಾರೆ ಅಂತಂತೇಳಿ ಒಂದು ಸುಲಿಗೆ ಕೇಸನ್ನು ಕೊಟ್ಟಿದ್ದಾರೆ. ಮುಖಕ್ಕೆ ಕಪ್ಪು ಬಣ್ಣದ ಮಾಸ್ಕ್, ಬಟ್ಟೆಯೂ ಕೂಡ ಕಪ್ಪು ಬಣ್ಣ. SBI ಬ್ಯಾಂಕಿಗೆ ನುಗ್ಗಿದ ಕಿರಾತಕರು ಡ್ರೆಸ್ ಕೋಡ್ ಮೇಂಟೈನ್ ಮಾಡಿದ್ರು. ಎಲ್ರೂ ಕೂಡ ಕಪ್ಪು ಬಣ್ಣದ ಉಡುಪೆ ಧರಿಸಿದ್ರು. ಮುಖಕ್ಕೆ ಕಪ್ಪು ಬಣ್ಣದ ಕೋವಿಡ್ ಮಾಸ್ಕ್, ತಲೆಗೆ ಬಿಳಿ ಬಣ್ಣದ ಟೋಪಿ, ಬ್ಲ್ಯಾಕ್ ಶರ್ಟ್ ಹಾಗೂ ಶೂ ಹಾಕೊಂಡು ಬಂದಿದ್ರು. ಒಬ್ಬ ಮಾತ್ರ ಬ್ಲೂ ಕಲರ್ ಮಾಸ್ಕ್ ಬಳಸಿದ್ದ. 3 ಕೂಡ ಗನ್ ಇಟ್ಕೊಂಡೇ ಎಂಟ್ರಿ ಕೊಟ್ಟಿದ್ರು. ಜೊತೆಯಲ್ಲಿ ಚಾಕು ಕೂಡ ಇಟ್ಕೊಂಡು ಬಂದಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ಯಾವುದೋ ಸಸ್ಪೆನ್ಸ್ ಸಿನಿಮಾ ನೋಡಿಯೇ ಬ್ಯಾಂಕ್ ರಾಬರ್ಸ್ ಪ್ಲಾನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಈ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡ ಚಡಚಣ ಪೊಲೀಸರು ರಾತ್ರಿಯೇ ತನಿಖೆಗೆ ಇಳಿತಾರೆ. 8 ತಂಡಗಳನ್ನಾಗಿ ಮಾಡಿಕೊಂಡು ಕಿರಾತಕರ ಬೆನ್ನು ಬೀಳ್ತಾರೆ. ಸ್ಥಳೀಯರ ಬಳಿ ಮಾಹಿತಿ ಪಡೆದುಕೊಂಡು ದರೋಡೆಕೋರರ ಜಾಲ ಭೇದಿಸೋಕೆ ಮುಂದಾಗ್ತಾರೆ. ಆಗ ಪೊಲೀಸರಿಗೆ ಒಂದು ಕಾರ್ ಸಿಗತ್ತೆ. ಆ ಕಾರ್ ಮತ್ತೊಂದು ಸ್ಟೋರಿಯನ್ನ ಬಿಚ್ಚಿಡತ್ತೆ, ಅಪಘಾತದ ಕಹಾನಿಯನ್ನ ಹೇಳುತ್ತೆ. ನಲವತ್ತೈದು ನಿಮಿಷಗಳ ಅಂತರದಲ್ಲೇ 20 kg ಗೋಲ್ಡ್ ರಾಬರಿ. ಬೈಕ್ಗೆ ಡಿಕ್ಕಿ ಹೊಡೆದ ರಾಬರ್ಸ್. ಬಳಿಕ ಆಗಿದ್ದೇನೋ? ಮುಖಕ್ಕೆ ಮಾಸ್ಕ್, ತಲೆಗೆ ಟೋಪಿ, ಕೈಯಲ್ಲಿ ಗನ್ ಹಿಡ್ಕೊಂಡು ಚಡಚಣದ SBI ಬ್ಯಾಂಕಿಗೆ ನುಗ್ಗಿದ್ದ ಖತರ್ನಾಕ್ಗಳು 1,04,00,000 ಹಣವನ್ನ ಕದೀತಾರೆ. ಈ ವೇಳೆ 398 ಗೋಲ್ಡ್ ಪ್ಯಾಕೆಟ್ಗಳನ್ನ ಬ್ಯಾಗ್ನಲ್ಲಿ ತುಂಬಿಕೊಂಡು ಎಸ್ಕೇಪ್ ಆಗ್ತಾರೆ. ಅದೊಂದು ಕಾರಿನಲ್ಲಿ ರಾತ್ರೋರಾತ್ರಿ ಚಡಚಣ ಬಿಟ್ಟು ಹೋಗ್ತಾರೆ. ಹೀಗೆ ಖತರ್ನಾಕ್ಗಳು ಬ್ಯಾಗ್ನಲ್ಲಿ ತುಂಬಿಕೊಂಡು ಹೋಗಿದ್ದು ಜನರು ಅಡಾಗಿಟ್ಟಿದ್ದ ಚಿನ್ನಾಭರಣವನ್ನ.
ಇನ್ನೇನು ಚಿನ್ನಾಭರಣವನ್ನ ಬ್ಯಾಂಕ್ನಿಂದ ಬಿಡಿಸಿಕೊಳ್ಳಬೇಕು ಅಂತಿದ್ದೆ, ಅಷ್ಟರಲ್ಲೇ ದರೋಡೆ ನಡೆದಿದೆ. ಏನು ಮಾಡೋದು ಅಂತ ಬ್ಯಾಂಕಿನ ಮುಂದೆ ಜನ ಗೋಳಾಡ್ತಿದ್ದಾರೆ. ನಾವು 4-5 ವರ್ಷ ಆಯ್ತು ಇಲ್ಲಿ ಲಾಕರ್ ತೆಗೆದಿದ್ದೀವಿ, ಒಳಗೆ ಗೋಲ್ಡ್ ಬಂಗಾರ ಅದು ಇದು ಇಟ್ಟಿದ್ದೀವಿ. ಸ್ವಲ್ಪ ತುಂಬ ಹೆದರಿಕೆ ಆಗ್ತಾಯಿದೆ ಏನಾಗಿದೆ ಅಂತ. ಯಾರೂ ಮಾತಾಡ್ತಾ ಇಲ್ಲ, ಯಾರೂ ಸಿಗ್ತಾ ಇಲ್ಲ ನಮಗಿನ್ನು. ಈಗ ಎಷ್ಟು ಪ್ರಮಾಣದಾಗಿದೆ ಏನಂದ್ರು ಯಾರು ಬಂದಿರೋ ಏನೋ 5-6 ಜನ ಮುಸುಕುದಾರಿ ಬಂದಾರ ಅಂತ ಹೇಳಿದ್ರು. ಅದು ಇನ್ನೂ ಇದು ಇಲ್ಲ. 8 ಮಂದಿ ಬಂದಾರ, 9 ಮಂದಿ ಬಂದು ಹೇಳ್ಯಾರ. ಒಳಗೆ ಕಟ್ಟಿ ಹಾಕಿ ಮ್ಯಾನೇಜರಿಗೆ ಬಂದೂಕು ತೋರಿಸಿ ಇದು ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ ಸರ್. 300 ಗ್ರಾಂ ಚಿನ್ನಾಭರಣ ಹೋಯ್ತು ಅಂತ ಅಜ್ಜಿ ಕಣ್ಣೀರು. $20 ಕೆಜಿ ಚಿನ್ನಾಭರಣ ಅಂದ್ರೆ ಸುಮ್ಮನೆ ಅಲ್ಲ, ಅದು ಕೂಡ ಆ ಚಿನ್ನಾಭರಣ ಬ್ಯಾಂಕಿನದ್ದಲ್ಲ. ಬ್ಯಾಂಕಿನಲ್ಲಿ ಚಿನ್ನಾಗಿಟ್ರೆ ಸೇಫ್ ಅಂತ ಲಾಕರ್ ಓಪನ್ ಮಾಡಿ ಇಟ್ಟಿದ್ರು. ಅದರಂತೆ ಚಡಚಣ ಭಾಗದ ಅಜ್ಜಿಯೊಬ್ಬರು ಚೈನ್, ಮಾಂಗಲ್ಯ ಸರ, ನೆಕ್ಲೆಸ್ ಸೇರಿ 300 ಗ್ರಾಂ ಬ್ಯಾಂಕ್ನಲ್ಲಿ ಠೇವಣಿಗಿಟ್ಟಿದ್ರಂತೆ. ಈಗ ದರೋಡೆ ವಿಷಯ ಕೇಳಿ ಬ್ಯಾಂಕಿನ ಬಳಿ ಗೋಳಾಡಿದ್ರು. ಲಾಕರ್ ತೋರಿಸಿ ನಾನು ಹೋಗ್ತೀನಿ ಅಂತ ಕಣ್ಣೀರು ಸುರಿಸಿದ್ರು. ಅಂತಿಲ್ರಿ ಅವ್ರು, ನಾವು ಒಳಗೆ ಬಿಡಲ್ಲ. ಲಾಕರ್ ತೋರಿಸ್ರಿ, ಹೊಟ್ಟೆ ದಕ್ಕಿ ಹಚ್ಚಾರ ಅಂದಿಲ್ರಿ ಲಾಕರ್ಗೆ. ಈಗ ಯಾವಾಗ ಇಟ್ಟಿದ್ರಿ ನೀವು ಲಾಕರ್ದಾಗ? ಭಾಳ ದಿನ ಐತ್ರಿ, 2-3-4 ವರ್ಷ ಐತಿ. ನಮ್ಮ ಮಗ ನಾವು ಕೂಡ 30 ಬಂಗಾರ ಅದ, ಆಯ್ದ ಬೋರ್ಮಳ್ಗಳು, ಸಿಂಗಾರ ಸರ ಎಲ್ಲ ಥರ ಬಂಗಾರ ಅದ ರೀ. ನಮ್ಮ ಅತ್ತಿಗಿದು, ನಂದು, ನಮ್ಮ ಅವ್ವಂದು. ದರೋಡೆ ನಡೆದ ಸ್ಥಳಕ್ಕೆ ಎಸ್ಪಿ ಕೂಡ ಆಗಮಿಸಿದ್ರು. ಏನಾದ್ರೂ ಸುಳಿವು ಸಿಗತ್ತ? ಬ್ಯಾಂಕಿನಲ್ಲಿ ಇಂಚಿಂಚು ಬಿಡದೆ ತಡಕಾಡಿದ್ದಾರೆ. ಅಟ್ ದಿ ಸೇಮ್ ಟೈಮ್ ಘಟನೆ ಬಗ್ಗೆ ಸರ್ಕಾರಕ್ಕೆ ಮಾಹಿತಿನೂ ಕೊಟ್ಟಿದ್ರು. ಈಗ ಹೇಳಿದ್ದೀನಿ, ಕೂಡಲೇ ಅವ್ರನ್ನ ಕಾರು ಪತ್ತೆಯಾಗಿದೆ, ಕೂಡಲೇ ಅವ್ರನ್ನ ಯಾರು ಅಪರಾಧಿಗಳಿದ್ದಾರೆ ಅವ್ರನ್ನ ಟ್ರೇಸ್ ಮಾಡಬೇಕು ಅಂತ ಹೇಳಿದ್ದೀನಿ. ಬಿಜಾಪುರದ SP ಫೋನ್ ಮಾಡಿ ಕೂಡಲೇ ಅವ್ರನ್ನ ಮಾಡಬೇಕು, ಮತ್ತು ಯಾರು ಈ ಅಧಿಕಾರಿಗಳನ್ನೆಲ್ಲ ಅಲರ್ಟ್ ಮಾಡಲಿಕ್ಕೆ ಹೇಳಬೇಕು ಅಂತ ಹೇಳಿದ್ದೀನಿ. ಸೆಕ್ಯೂರಿಟಿ ಗಾರ್ಡ್ಗಳನ್ನ ನೇಮಕ ಮಾಡ್ಕೊಳ್ಳೋರು ಬ್ಯಾಂಕ್ನವರು, ನಾವು ಪೊಲೀಸ್ನವರು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ. ವಿಷಯ ತುಂಬಾ ಗಂಭೀರವಾದದ್ದು. ಸಿಎಂ ಬೇರೆ ಸೂಚನೆ ಕೊಟ್ಟಿದ್ದಾರೆ ಅಂತ ಫುಲ್ ಅಲರ್ಟ್ ಆದ ಚಡಚಣ ಭಾಗದ ಪೊಲೀಸರು. KA24 DH2456 ಎಂಬ ಕಾರಿನ ನಂಬರ್ ಸಂಗ್ರಹ ಮಾಡಿಕೊಂಡು ತನಿಖೆಗೆ ಇಳಿತಾರೆ. ಆದ್ರೆ ಆ ಕಾರಿನ ನಂಬರ್ ಪ್ಲೇಟ್ ಕೂಡ ಫೇಕ್ ಅನ್ನೋದು ಪೊಲೀಸರಿಗೆ ಗೊತ್ತಾಗತ್ತೆ. ಖತರ್ನಾಕ್ಗಳು ಯಾವುದೋ ಡಮ್ಮಿ ನಂಬರ್ ಪ್ಲೇಟ್ ಹಾಕಿಕೊಂಡು ಬ್ಯಾಂಕಿನಲ್ಲಿ ದರೋಡೆ ಮಾಡಿದ್ದಾರೆ ಅನ್ನೋದು ತಿಳಿಯತ್ತೆ. ಕೊನೆಗೆ ಏನು ಮಾಡೋದು ಅನ್ನೋಷ್ಟರಲ್ಲಿ ಪೊಲೀಸರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಇಲ್ಲೊಂದು ಅಪಘಾತ ಆಗಿದೆ ಅಂತ ತಕ್ಷಣ ಚಡಚಣ ಪೊಲೀಸರು ಆ ಸ್ಪಾಟ್ಗೆ ಹೋಗ್ತಾರೆ. ಈಗಾಗಲೇ ದರೋಡೆ ಕೇಸ್ ತಲೆ ಬಿಸಿ ಮಾಡ್ತಿದೆ. ಇದ್ಯಾವುದೋ ಅಪಘಾತದ ಕೇಸ್ ಅಂತ ಪೊಲೀಸರು ಸೀದಾ ಚಡಚಣದಿಂದ 15 ಕಿಲೋಮೀಟರ್ ದೂರವಿರೋ ಹುಲಜಂತಿ ಗ್ರಾಮದ ರಸ್ತೆಗೆ ಹೋಗ್ತಾರೆ. ಆಗ ಚಡಚಣ ಪೊಲೀಸರಿಗೆ ಶಾಕ್ ಎದುರಾಗತ್ತೆ. ಇಲ್ಲಿ ಅಪಘಾತವಾಗಿ ನಿಂತಿದ್ದ ಕಾರು ದರೋಡೆಕೋರರು ಬಳಸಿದ್ದ ಕಾರಾಗಿತ್ತು. ಬ್ಯಾಂಕ್ನಲ್ಲಿ ದರೋಡೆ ಮಾಡಿಕೊಂಡು ಎರ್ರಾ ಬಿರ್ರಿ ಕಾರ್ ಓಡಿಸಿಕೊಂಡು ಹೋಗಿದ್ದ ದರೋಡೆಕೋರರು ಇನ್ನೇನು ಎಸ್ಕೇಪ್ ಆಗಬೇಕು ಅನ್ನೋಷ್ಟರಲ್ಲಿ ಎಡವಟ್ಟು ಮಾಡಿಕೊಳ್ತಾರೆ. ಅಂದರೆ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡ ತಾಲೂಕಿನ ಹುಲಿಜಂತಿ ಗ್ರಾಮದ ಬಳಿ ಬೈಕ್ ಸವಾರನಿಗೆ ಡಿಕ್ಕಿ ಹೊಡೆದಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯರೊಂದಿಗೆ ಗಲಾಟೆ ಆರಂಭವಾಗಿದೆ. ಬಳಿಕ ಕಾರನ್ನು ಅಲ್ಲೇ ಬಿಟ್ಟು ಕಾರಿನಲ್ಲಿದ್ದ ವಸ್ತುಗಳನ್ನ ಎತ್ಕೊಂಡು ಖದೀಮರು ಪರಾರಿಯಾಗಿದ್ದಾರೆ. ಹೀಗೆ ತರಾತುರಿಯಲ್ಲಿ ಎಸ್ಕೇಪ್ ಆಗೋವಾಗ ಕೆಲ ಚಿನ್ನಾಭರಣ ಹಾಗೂ ಹಣ ಕಾರಿನಲ್ಲೇ ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಇವತ್ತು ಗೃಹ ಸಚಿವರು ಇವತ್ತು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನೋದಕ್ಕೆ ಇವೆಲ್ಲವೂ ಕೂಡ ಸಾಕ್ಷಿಗಳು.
ಕಳೆದ ವರ್ಷವೂ ಕೂಡ ಇದೇ ರೀತಿ ಈ ಭಾಗದಲ್ಲೂ ಕೂಡ ದರೋಡೆಗಳು ನಡೆದಿತ್ತು, ಬೀದರಲ್ಲೂ ಕೂಡ ಆಗಿತ್ತು. ಅದು ಇವತ್ತಿಗೂ ಕೂಡ ಅವ್ರನ್ನ ಹಿಡಿಯುವಂತ ಕೆಲಸ ರಾಜ್ಯ ಪೊಲೀಸರ ಕಡೆಯಿಂದ ಆಗ್ತಾ ಇಲ್ಲ. ಇದು ರಾಜ್ಯದ ಪರಿಸ್ಥಿತಿ ಏನಿದೆ ಅಂತ ತೋರಿಸ್ತದೆ. ಬ್ಯಾಂಕ್ ದರೋಡೆಕೋರರು ದರೋಡೆ ಮಾಡುವಾಗ ಹಿಂದಿಯಲ್ಲಿ ಮಾತನಾಡಿದ್ದಾರೆ, ಹಿಂದಿಯಲ್ಲದೆ ಎಲ್ಲರನ್ನೂ ಬೆದರಿಸಿದ್ದಾರೆ. ಈಗ ಮಹಾರಾಷ್ಟ್ರದ ಪಂಢರಾಪುರದ ಕಡೆಗೆ ಎಸ್ಕೇಪ್ ಆಗಿರೋ ಸಾಧ್ಯತೆ ಇದ್ದು ಒಂದು ವಿಶೇಷ ಟೀಮ್ ಮಹಾರಾಷ್ಟ್ರಕ್ಕೂ ಕಾಲಿಟ್ಟಿದೆ.